ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಭೀಕರ ಹತ್ಯೆ ನಿನ್ನೆ ಏನು ಘಟನೆ ನಡೀತು. ಈಗ ಬಂಟ್ವಾಳದ ಕೋಳ್ತ ಮಜಲುನತ್ತ ಮೃತದೇಹವನ್ನು ರವಾನೆ ಮಾಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೋಳ್ತ ಮಜಲುವಿನಲ್ಲಿ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ. ಈಗ ಮೃತದೇಹದ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದಾರೆ. ರಹಿಮಾನ್ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಅವರೆಲ್ಲ ಕೂಡ ಘೋಷಣೆಯನ್ನು ಕೂಗುತ್ತಾ ಇದ್ದಾರೆ. ಮಸೀದಿಯಿಂದ ಈಗಾಗಲೇ ಮೆರವಣಿಗೆ ಹೊರಟು ಕೋಳ್ತ ಮಜಲುವಿನತ್ತ ಸಾಗಿದೆ. ಆ್ಯಂಬುಲೆನ್ಸ್ನಲ್ಲಿ ಮೃತದೇಹವನ್ನು ಇಟ್ಟುಕೊಂಡು ಅದರ ಜೊತೆಗೆ ಮೆರವಣಿಗೆ, ಸಾವಿರಾರು ಸಂಖ್ಯೆಯಲ್ಲಿ ಜನ, ಟ್ರಾಫಿಕ್ ಜಾಮ್ ಎಲ್ಲ ಆಗಿದೆ. ಇನ್ನೇನು ರೀಚ್ ಆಗುವಂತಹ ಸಂದರ್ಭ ಕೋಳ್ತ ಮಜಲು, ಅಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಅದಕ್ಕೆ ಬೇಕಾದ ತಯಾರಿ ಮಾಡಿಕೊಂಡಿದ್ದಾರೆ. ಜನಸಾಗರವನ್ನು ತಾವು ಗಮನಿಸ್ತಾ ಇದ್ದೀರಿ ನೋಡಿ, ಎಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ. ಅದಕ್ಕೆ ಬೇಕಾದ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಮೆರವಣಿಗೆಗೆ ಅನುಕೂಲ ಮಾಡಿಕೊಡ್ಬೇಕು, ಯಾವುದೇ ಘಟನೆಗಳು ನಡಿಬಾರ್ದು ಅಂತ. ಬಟ್ ಹೇಳೋಕ್ಕಾಗಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳಕ್ಕೆ ರೀಚ್ ಆಗೋದಕ್ಕೆ ಟೈಮ್ ಎಷ್ಟು ಬೇಕಾಗಬಹುದು? ಅಂತ್ಯಕ್ರಿಯೆ ಎಲ್ಲಿ ಮಾಡ್ತಾ ಇದ್ದಾರೆ? ಮತ್ತು ಈಗ ಅದಕ್ಕೆ ಅದಾದ ನಂತರವೂ ಕೂಡ ಬಂದೋಬಸ್ತ್ ಕೊಡಬೇಕಾಗುತ್ತೆ, ಪೊಲೀಸ್ ಭದ್ರತೆ ಹೇಗಿದೆ, ಪ್ರೊಟೆಕ್ಷನ್ ಅಂತ? ಈಗ ಮಂಗಳೂರಿನ ದೇರ್ಲಕಟ್ಟೆಯಿಂದ ಅಂತಿಮ ಯಾತ್ರೆ ಆರಂಭ ಆಗಿರುವಂಥದ್ದು. ಶವಯಾತ್ರೆ ನೇರವಾಗಿ ಬೀಚ್ ರೋಡ್ ತಲುಪಿ ಅಲ್ಲಿಂದ ಅವರ ಬಂಟ್ವಾಳದಲ್ಲಿರುವಂಥ ಕೊಳ್ತ ಮಜಲ್ ಅನ್ನುವಂಥ ಪ್ರದೇಶಕ್ಕೆ ತಲುಪುತ್ತೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ತಲುಪುತ್ತೆ. ಆ ಬಳಿಕ ಅಲ್ಲಿ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳಾಗುತ್ತೆ. ಅಲ್ಲಿ ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಬಳಿಕ ಅಲ್ಲಿಂದ ಅಲ್ಲೇ ಇರುವಂಥ ಪಕ್ಕದಲ್ಲಿರುವಂಥ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರದ ವ್ಯವಸ್ಥೆಗಳಾಗ್ತಾ ಇರುವಂಥದ್ದು. ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಲಾಗಿದೆ. ಜೊತೆಗೆ ಅಲ್ಲೂ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಅಲ್ಲಿ ಸ್ಥಳೀಯವಾಗಿ ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ. ಜೊತೆಗೆ ದಾರಿಯುದ್ದಕ್ಕೂ, ಈ ಶವಯಾತ್ರೆ ಹೋಗ್ತಾ ಇದ್ದಂಥ ದಾರಿಯುದ್ದಕ್ಕೂ ಪೊಲೀಸರು ವ್ಯಾಪಕ ಬಂದೋಬಸ್ತ್ ಮಾಡಿರುವಂಥದ್ದು. ಈಗಲೂ ಆ ಬಂದೋಬಸ್ತನ್ನು ಮುಂದುವರಿಸಿದ್ದಾರೆ. ಸೆಕ್ಷನ್ 30ನೇ ತಾರೀಕಿನವರೆಗೆ ಇರುವಂಥ ಹಿನ್ನೆಲೆಯಲ್ಲಿ ಇನ್ನು ಅವತ್ತಿನವರೆಗೂ ಭದ್ರತೆಯನ್ನು ಕಲ್ಪಿಸಬೇಕಾಗುತ್ತೆ. ಜೊತೆಗೆ ಈಗ ಇವತ್ತು ಯಾವುದಾದ್ರೂ ತೊಂದರೆ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಶವಯಾತ್ರೆ ಹೋಗುವಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ಇನ್ನು ಮತ್ತೆ ಯಾವುದೇ ತೊಂದರೆಗಳಾಗಬಾರ್ದು ಅನ್ನೋಂಥ ಹಿನ್ನೆಲೆಯಲ್ಲಿ ಪೊಲೀಸರು ಎಲ್ಲ ಕಡೆಗಳಲ್ಲಿ ಬಂದೋಬಸ್ತನ್ನು ಮಾಡಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಕ್ಪಾಲ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಈಗ ಕೋಳ್ತ ಮಜಲು ತಲುಪಬೇಕು ಮೆರವಣಿಗೆ, ಅದಾದ ನಂತರ ಅಂತ್ಯಕ್ರಿಯೆ ಪ್ರಕ್ರಿಯೆಗಳೆಲ್ಲವೂ ನಡೆಯುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ.